ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದರಲ್ಲಿ ಒಟ್ಟು 4 ಅಕ್ಷರಗಳನ್ನು ನೀಡಿದ್ದೇವೆ. ಈ 4 ಅಕ್ಷರಗಳನ್ನು ಬಳಸಿ ಒಂದು ಪದ ಮಾಡಬೇಕು. ಈ 4 ಅಕ್ಷರಗಳಿಂದ ಯಾವ ಪದ ಬರುತ್ತೆ ಅನ್ನೋದನ್ನು ನೀವು ನಮಗೆ ಕಾಮೆಂಟ್ ಮಾಡಿ. ನೋಡೋಣ. ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಬನ್ನಿ, ಇದರಿಂದ ಯಾವ ಪದ ಬರುತ್ತೆ ಅನ್ನೋದನ್ನು ನೋಡೋಣ. ಅನುಮತಿ. ಬನ್ನಿ, ಮುಂದಿನ ಅಕ್ಷರ ಜೋಡಣೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ. ಇದರಲ್ಲಿಯೂ ಕೂಡ 4 ಅಕ್ಷರಗಳನ್ನು ನೀಡಿದ್ದೇವೆ. ಈ 4 ಅಕ್ಷರದಿಂದ ಒಂದು ಪದ ಆಗುತ್ತೆ. ಆ ಪದ ಏನು ಅನ್ನುವುದನ್ನು ನೀವು ನಮಗೆ ಕಾಮೆಂಟ್ ಮಾಡಿ. ಆ ಪದ ಏನು ಬರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ, ಇದಕ್ಕೆ ಸರಿಯಾದಂತಹ ಉತ್ತರ ತಿರುಪತಿ. ಬನ್ನಿ, ಮುಂದಿನ 3ನೆಯ ಪ್ರಶ್ನೆ ಹೇಗಿದೆ ಎಂಬುದನ್ನು ನೋಡೋಣ. ಇದರಲ್ಲಿಯೂ ಕೂಡ 4 ಅಕ್ಷರಗಳನ್ನು ಕೊಟ್ಟಿದ್ದೇವೆ. ಕ, ವೈ, ರು, ದಿ. ಇದರಿಂದ ಒಂದು ಪದ ಬರುತ್ತೆ. ಯಾವ ಪದ ಬರುತ್ತೆ ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡಿ. ಬನ್ನಿ, ಇದರಿಂದ ನಮಗೆ ಯಾವ ಒಂದು ಪದ ನಮಗೆ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಸರಿಯಾದಂತಹ ಉತ್ತರ ವೈದಿಕರು. ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡೋಣ. ಇದರಲ್ಲಿಯೂ ಕೂಡ 4 ಪದಗಳನ್ನೇ ನೀಡಿದ್ದೇವೆ. ಖ, ರಿ, ಗ, ಮ. ಯಾವ ಪದ ಬರಬಹುದು ನೋಡಿ, ಯೋಚನೆ ಮಾಡಿ. ಇದರಲ್ಲಿಯೇ ಒಂದು ಪದ ನಮಗೆ ಸಿಗುತ್ತೆ. ಯಾವ ಪದ ಸಿಗುತ್ತೆ ಅನ್ನೋದನ್ನು ನಾವು ಉತ್ತರ ತಿಳಿಸುವುದಕ್ಕಿಂತ ಮುಂಚಿತವಾಗಿ ನೀವು ನಮಗೆ ಕಮೆಂಟ್ ಮಾಡಿ. ಬನ್ನಿ, ಇದಕ್ಕೆ ಯಾವ ಪದ ಬರುತ್ತೆ ಅನ್ನೋದನ್ನು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಕಾಮಗಾರಿ. ಬನ್ನಿ, ಕೊನೆಯ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದರಲ್ಲಿಯೂ ಕೂಡ 4 ಅಕ್ಷರಗಳನ್ನು ನೀಡಲಾಗಿದೆ. ಹ, ಮ, ನ, ನು. ಯಾವ ಪದ ಬರ್ಬೋದು? 4 ಅಕ್ಷರಗಳಿಂದ ಯಾವುದಾದರೂ ಒಂದು ಪದವನ್ನು ರಚನೆ ಮಾಡಿ. ನಾವು ತಿಳಿಸುವುದಕ್ಕಿಂತ ಮುಂಚಿತವಾಗಿ ನೀವು ನಮಗೆ ಕಾಮೆಂಟ್ ಮಾಡಿ. ಬನ್ನಿ, ಇದಕ್ಕೆ ಯಾವ ಪದ ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದ ಉತ್ತರ ಹನುಮಾನ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ, ಈ ರೀತಿಯ ವಿಡಿಯೋಗಳು ಪ್ರತಿದಿನ ನಿಮಗೆ ಬೇಕು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.